ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿ ಅನ್ಕೋತೀನಿ ವಿಡಿಯೋ ಭಾಳ ದಿನದಿಂದ ಐತಿ ಆದ್ರೆ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಏನಿಲ್ಲ ಅಂದ್ರೆ ಒಂದು ತಿಂಗಳಾಗ್ಲಿಕ್ಕೆ ಬಂತು ಈ ವಿಡಿಯೋ ನಾನು ಮಾಡಿ ಊರಿಗೆ ಹೊಂಟಿ ನೋಡ್ರಿ ಅಷ್ಟು ಮಂದಿ ಕೂಡಿ ನನ್ನ ಮಕ್ಕಳದೆಲ್ಲ ರೆಡಿ ಆಗ್ಯಾರ ನಾವು ರೆಡಿಯಾಗಿ ಬಸ್ ಸ್ಟ್ಯಾಂಡ್ದಾಗ ಬಂದು ಕೂತೀವಿ ನಮ್ಮ ಊರಿಗೆ ಸಿದ್ಧಸಿರಿ ಬ್ಯಾಂಕ್ದು ಓಪನಿಂಗ್ ಐತೈತೆ ಹಾಗಾಗಿ ಶಾಸಕರು ಬರಾಕತ್ತಾರ ವಿಜಯಪುರ ಜಿಲ್ಲೆಯ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಬಂದರು ನಾವು ಈ ಕಡೆ ಅವರು ಊರಿಗೆ ನಾವು ಬಂದು ನೋಡ್ರಿ ಬಿಜಾಪುರಕ್ಕೆ ನಮ್ಮ ಊರಿಗೆ ಅವ್ರು ಬಂದಾರ ಅಷ್ಟು ಮಂದಿ ಕೂಡಿ ರೆಡಿಯಾಗಿ ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಮಂತ್ರಾಲಯಕ್ಕೆ ಹೊಂಟೀವ್ರಿ ಭಾಳ ದಿನದಿಂದ ಆಸೆ ಐತೆ ನಂದು ಯಾವಾಗಂದ್ರೆ ನಮ್ಮ ಅಭಿಗೆ ಈಗ ಒಂದು ವರ್ಷದ ಹಿಂದೆ ಅದು ಕಾಲಿಗೆ ಮೆಣಸಿನ ಹುಳ ಕಡ್ದೈತಲ್ಲ ಅವಾಗಿಂದ ಹೋಗ್ಬೇಕಂತ ಅವಾಗ ಬೇಡ್ಕೊಂಡಿದ್ದು ಹೋಗೋಕ್ಕಾಗಿರಲಿಲ್ಲ ಆದ್ರೆ ದೇವ್ರ ತಾನೇ ಕರ್ಸ್ಕೊಂಡ ನೋಡ್ರಿ ರಾಯರು ಅಚಾನಕ್ಕಾಗಿ ಕೈ ಕೊಟ್ಟು ಬಿಡ್ತ್ರಿ ಹೋಗೋ ಹೊತ್ನಾಗ ಅಲ್ಲೇ ಮನೆ ಬಾಜುಕಿಂದ ಆಟೋ ಇತ್ತು ಮೊದಲೇ ಹೇಳಿದ್ವಿ ನಾವು ಆಯಿತು ಒಯ್ದು ಬಿಡ್ತೀವಿ ಅಂತ ಹೇಳಿದರು ಆದರೆ ಏನು ಮಾಡೋದು ಜಸ್ಟ್ ಬರೀ ಒಂದು 4-5 ಹೆಜ್ಜೆ ಅಷ್ಟೇ ಮುಂದಕ್ಕೆ ಹೋಗಿವಿ ಅದ್ರಾಗ ಕೂತು ಅಷ್ಟೊತ್ತಿಗೆ ಆಟೋ ಪಂಚರ್ ಆಗಿಬಿಡ್ತ್ರಿ ಆಮೇಲೆ ಮತ್ತೆ ಬೈಪಾಸ್ ತನಕ ನಡ್ಕೊತ ಬಂದ್ವಿ ಒಂದು ಆಟೋ ಬಂದು ಕೇಳಕತ್ರ ಅವನು ಹೊಳ್ಳಿ ಬಂದು ಇಲ್ಲ ಅಲ್ಲಿಗೆ ಹೋಗಂಗಿಲ್ರಿ ನಾನು ಬಿಜಾಪುರ ರೈಲ್ವೆ ಸ್ಟೇಷನ್ ಮೊದಲು ನೋಡಿದ್ದಿದೆ ಫಸ್ಟ್ ನೋಡ್ರಿ ಒಟ್ಟು ನಾನು ರೈಲ್ವೆದಾಗ ಹೋಗಿಲ್ಲ ಅಂದ್ರೆ ಒಂದು 20 ವರ್ಷದ ಹಿಂದೆ ಹೋಗಿದ್ದು ಮುಂಬೈಗೆ ನಮ್ಮ ಅವ್ವ ಅಪ್ಪನ ಜೊತೆ ಅದಾದ ಬಳಿಕ ಇವತ್ತು ಮತ್ತೆ ಫಸ್ಟ್ ಹೊಂಟಿದ್ದು ಹೆಂಗಿರ್ತೈತೆ ಏನು ಅನ್ನೋದು ಅನುಭವ ಇಲ್ಲ ಸಣ್ಣಕ್ಕೆ ಏನಂದ್ರೆ ನಮ್ಮ ಜಾನೂನು ಅಷ್ಟು ಓದಿದ್ದೆ ಅನ್ನಿಸ್ತೈತಿ ಅವಾಗ ಹೋಗಿದ್ದು ಈಗ ಮತ್ತೆ ಹೊಂಟಿ ನೋಡ್ರಿ ಎಲ್ಲ ಮಕ್ಳಿಗೆ ಕರ್ಕೊಂಡು ಬಸ್ಸಿಗೆ ಹೋಗ್ಬೇಕು ಅನ್ನೋದಿತ್ತು ಆಮೇಲೆ 5 ಗಂಟೆಗೆ ಟ್ರೈನ್ ಅದನ ಆಯಿತು 5 ಗಂಟೆ ಅಷ್ಟೊತ್ತಿಗೆ ಬಂದ್ರೈತೈತೆ ಬಂದ್ವಿ ಅಷ್ಟೊತ್ತನ ನಮ್ಮ ಉಷಿ ಮತ್ತು ನಮ್ಮ ತಮ್ಮ ಅದೆಲ್ಲ ಅವರು ಅಥಣಿದಿಂದ ಆ ಕಡೆದಿಂದ ಬಂದರು ಅಷ್ಟು ಬಂದು ಇಲ್ಲಿ ಕೂತಿ ನೋಡ್ರಿ ರೈಲ್ವೆ ಪ್ಲಾಟ್ಫಾರ್ಮ್ನಾಗ ರೈಲ್ವೆದಲ್ಲಿ ಏರುವಾಗ ಇದು ಜಲ್ಲನ್ನಾಕತ್ತಿತ್ತು ಎಲ್ಲಿ ಮಕ್ಳು ಕಾಲ್ಗಿಲ್ಲಿ ಸಿಗ್ಬಿಡಿಸ್ಕೊಂಡ್ರೆ ಹಂಗೆ ಇಲ್ಲ ನಾನು ಏರೋದ್ರೆ ಕಾಲು ಸಿಗ್ಬಿದ್ರೆ ಹೆಂಗೆ ರೀ ಅಂತೇಳಿ ಅಂಜಿಕೆ ಬರಾಕತ್ತಿತ್ತು ಹಂಗೆ ಮಾಡಿ ಏರ್ದೆವು ಬಡ ಭಾಳ ದೂರ ಹೋಗಿ ನಿಂತಿತ್ತು ನಾವು ನಿಂತಲ್ಲಿದ್ದು ಬಿಟ್ಟು ಸೀಟಲ್ಲಿ ತೆಳಗೆ ಖಾಲಿ ಇರಲಿಲ್ಲ ಹಾಗಾಗಿ ನಾ ಅಭಿ ಕರ್ಕೊಂಡು ಮ್ಯಾಗ ಕುಂತೆ ಎಲ್ಲರೂ ತೆಳಗೆ ಖಾಲಿ ಆಗೋಣ ಅವಾಗ ಕೆಳಗಿಳದ ಮಾತು ಬಂದು ಕುಂತ್ರೈತೆ ಅಂತೇಳಿ ನೋಡ್ರಿ ಎಲ್ಲ ಎಷ್ಟು ಕತ್ಲಾಗೈತಿ 10 ಮಣಿಗೆ ಒಂದು 5 ಗಂಟೆಗೆ ಬಂತು 4:45 ಆದಂತ ಹೇಳಿದ್ರು ಆದ್ರೆ 5 ಗಂಟೆ ಆಗಿಬಿಡ್ತು ಬರ್ಲಿಕ್ಕೆ ಒಂದು ಸ್ವಲ್ಪ ನಿದ್ದೆ ಮಾಡಿದ್ರಿ ಇಲ್ಲಿ ನೋಡ್ರಿ ಆ ಕಡೆ ಸನೆ ಬಂದಂಗೆ ಯಾದಗಿರಿ ಗುಲ್ಬರ್ಗ ಆಮೇಲೆ ಗಣಗಾಪುರ ಬಂದಂಗೆ ಎಲ್ಲರೂ ಜನ ಜಾಸ್ತಿ ಆಗಿಬಿಟ್ರು ಎಲ್ಲಿ ಕೆಳಗೂ ಎಲ್ಲಿ ಜಾಗ ಇಲ್ಲ ಅಂತ ಪರಿ ಕೂತ್ ಬಿಟ್ಟಾರ ಇಳ್ಯಾಕೆ ಬರಂಗಿಲ್ಲ ಆಗೈತಿ ಹಂಗೆ ಅಡ್ಡಾಡಿ ಮಕ್ಕೊಂಡು ಬಿಟ್ಟಾರ ನನಗರ ಇದ್ರಾಗ ಹೆಂಗೆ ಇಷ್ಟು ದಾಟಿ ಬರೋದು ಅಂತೇಳಿ ಚಿಂತೆ ಹತ್ತು ಬಿಟ್ಟಿತ್ತು ಯಾಕಂದ್ರೆ ರೈಲ್ವೆ ಭಾಳ ಜಲ್ದಿನೇ ಹೋಗಿಬಿಡ್ತ್ರಿ ಭಾಳ ಸ್ಟಾಪ್ ಮಾಡಲಿಲ್ಲ ಮಂತ್ರಾಲಯದಾಗ ಪಟ್ನಿಗೆ ಇಳಿದಕ್ಕೆ ಅಂದ್ರೆ ಈ ಕಡೆ ಬಂದ್ವಿ ಅಷ್ಟೊತ್ತ ನೋಡ್ರಿ ಹಿಂದೆ ಎಷ್ಟು ಗದ್ದಲ ಐತಿ ಮತ್ತು ಅಷ್ಟು ಜನ ಅದಾರೆ ಹೋಗ್ಲಿಕ್ಕೆ ಮುಂದೆ ಇದು ಮೈಸೂರಿಗೇನೋ ಹೋಗ್ತದಂತ ಬಸವ ಎಕ್ಸ್ಪ್ರೆಸ್ ಮೈಸೂರು ಅಂದರೆ ಬಿಜಾಪುರದಿಂದ ಮೈಸೂರಿಗೆ ಮತ್ತು ಆ ಕಡೆ ಹಿಂದೆ ಎಲ್ಲಿದ್ದು ಬಂದ ಗೊತ್ತಿಲ್ಲ ನನಗೆ ಬಿಜಾಪುರದಿಂದ ಮೈಸೂರಿಗೆ ಹೊಂಟಿತ್ತು ನಮ್ಮ ಅಭಿನೂ ಮನಗಂಡು ನಿದ್ದೆ ಹೊಡೆದರೆ ಆದರೆ ನನಗೆ ನಿದ್ದೆ ಆಗಲಿಲ್ಲ ಬರೋಬ್ಬರಿ ಮಂತ್ರಾಲಯಕ್ಕೆ ಬಂದು ಮುಟ್ಟಾತನ ಅವನಿಗೆ ತೊಡೆ ಮೇಲೆ ತೊಗೊಂಡು ಹಾಗೆ ಕೂತ್ಬಿಟ್ಟಿನಿ ಹಾಗೆ ಮಲ್ಕೊಂಡೇ ಬಿಟ್ಟ ನನಗೆ ನಿದ್ದೆನೂ ಆಗಲಿಲ್ಲ ಹಂಗೆ ಕಾಲು ಎಳಿಲಿಕ್ಕತ್ತಿದ್ದಿ ಚಪ್ಪಲ್ ಕಿತ್ತಿತ್ತು ಮತ್ತು ಸುಮ್ಮ ಸೌಕಾಸ ನಡಿ ಒಂದಾಗ್ಯದ ಟೈಮ್ ಮಂತ್ರಾಲಯ ತನ ಟ್ರೈನ್ ಹೋಗ್ತಂದ ನಾ ಮಂತ್ರಾಲಯದಲ್ಲಿ ಐತಿ ಟ್ರೈನ್ ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ನಾನು ಕೊಂಡಿದ್ದೆ ಮಂತ್ರಾಲಯ ಬಿಟ್ಟು ರೈಲ್ವೆ ಸ್ಟೇಷನ್ 17 ಕಿಲೋಮೀಟ್ರ್ ದೂರ ಐತಿ ಆಮೇಲೆ ಇಲ್ಲಿ ಇಳಿದ ಬಳಕ ಏನು ಯಾವ ಗಾಡಿ ಸಿಗ್ತಾವಿಲ್ಲ ಅಂತ ಅಂದ್ಕೊಂಡಿದ್ವಿ ನಾವು ಆದರೆ ಕೇಳಕ್ಕೆ ಹೋಗ್ಬೇಡ್ರಿ ರಗಡ್ ಗಾಡಿ ಅದಾವು ನಮ್ಮ ಆಟೋದಲ್ಲಿ ಬರೀ ನಿಮ್ಮ ಆಟೋದಲ್ಲಿ ಬರೀ ಅಂತ ಅವರಾಗೆ ಕರೀತಾರೆ ಅಷ್ಟು ಕಾರ್ ಆಟೋ ಎಲ್ಲ ಅದಾವು ಇಲ್ಲಿ ಹೊರಗಡೆ ನೋಡ್ಬೋದು ಭಾಳ ಜನ ನಿಂತು ಬಿಟ್ಟಿದ್ರು ಮತ್ತು ನಾವು ಆಟೋದಾಗ ಬಂದ್ವಿ ಒಂದು 200 ರೂಪಾಯಿ ತೊಗೊಂಡ್ರು ಅಷ್ಟು ಜನ ಸೇರಿ ಬಂದ ಇಲ್ಲಿ ಅದ್ರ ಮುಂದೆ ಇಳಿಸಿದ್ರು ನೋಡ್ರಿ ದ್ವಾರ ಬಾಗಿಲ ಐತಿ ಸಮೀಪ ಆಗ್ತದೆ ಈ ಕಡೆ ಅಲ್ಲೇ ಇಳಿಸಿದ್ರು ಹೊಂಟಿವ್ರಿ ಈಗ ಎಲ್ಲ ಏನು ಕತ್ಲಾದತ್ತೇಳಿ ಯಾರು ಮಕ್ಕಳದು ಕುಂದ್ರದು ಏನೇ ಇಲ್ಲ ನೋಡ್ರಿ ಹಗ್ಲತ್ತು ಯಾವ ಥರ ಜನ ಓಡಾಡ್ತಿರ್ತಾರಲ್ಲ ಸೇಮ್ ಹಾಗೆ ಎಲ್ಲ ಕಡೆ ಮಂದಿ ತಿರುಗಾಡ್ತಿರ್ತಾರೆ ಇನ್ನೂ ಆ ಕಡೆ ಈ ಕಡೆಯಿಂದ ಭಕ್ತರು ಬರ್ತಿರ್ತಾರೆ ರಾತ್ರಿನೇ ಟ್ರೈನ್ ಬರ್ತೈತಲ್ಲ ರಾತ್ರಿನೂ ಬರೋರು ಬಂದಿರ್ತಾರೆ ಆಗಲೇ ಬಂದವರು ಮಲ್ಕೊಂಡು ಬಿಟ್ಟಾರೆ ನೋಡ್ರಿ ಮುಂಜಾನೆ ದರ್ಶನ ಮಾಡಕ್ಕೆ ಬರ್ತೈತಿ ಅಂತೇಳಿ ಎಷ್ಟು ಜನ ಮಕ್ಕೊಂಡಾರ ನೋಡ್ರಿ ಇಲ್ಲಿ ಅಂಗಳದಾಗ ನಾನು ಮೊದಲನೇ ಸಾರಿ ಮಂತ್ರಾಲಯಕ್ಕೆ ಬಂದಿದ್ದು ಹಿಂಗೆ ಇರ್ತೈತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನೇನು ಬರೀ ಮೊಬೈಲ್ದಲ್ಲಿ ವಿಡಿಯೋದಲ್ಲಿ ಅಷ್ಟೇ ನೋಡಿದ್ದೆ ಒಂದು ಕ್ಷಣ ದೇವ್ರ ಕಣ್ಣಾರೆ ಕಂಡಂಗೆ ಆಗಿಬಿಡ್ತು ನನಗೆ ಮಂತ್ರಾಲಯ ದೇವಸ್ಥಾನಕ್ಕೆ ಬರೋದ್ರಾಗೆ 2 ಗಂಟೆ 1.5 ಗಂಟೆ ಐತ್ರಿ ಒಂದು ಅರ್ಧ ತಾಸು ಮಲ್ಕೋಬೇಕಂದ್ರೆ ನಿದ್ದೆನೇ ಹತ್ತಲಿಲ್ಲ ಆಮೇಲೆ 3 ಗಂಟೆ ಆಯಿತು ಅಷ್ಟೊತ್ತಿಗೆ ಚಹಾ ಮಾರೋರು ಹೂ ಮಾರೋರು ಎಲ್ಲ ಬಂದುಬಿಟ್ರು ಮತ್ತು ಜಲ್ದಿನೇ ರೆಡಿ ಆದ್ರಿತ್ತು ಆಮೇಲೆ ಗದ್ದಲ ಭಾಳ ಆಗ್ತೈತಿ ಅಂತೇಳಿ ಮಕ್ಳಿಗೂ ರೆಡಿ ಮಾಡಿದೆ ನೋಡ್ರಿ ನಶಿಕ್ನಾಗೆ ನಾವು ರೆಡಿಯಾಗಿ ಹೊಂಟಿವಿ ಹೊಳ್ಳೆ ಆ ಕಡೆ
ಮತ್ತು 6 ಗಂಟೆದಿಂದ ಅದು ಪಾಳೆ ಚಾಲು ಆಗ್ತೈತಿ ದರ್ಶನದು. ಅವಾಗ ಪಾಳೆ ಚಾಲು ಆಗ ಮತ್ತು ದರ್ಶನ ಮಾಡ್ಕೊಳಕ್ಕೆ ಬರ್ತದೆ. ಹಿಂಗೈತೆ ನೋಡಿರಿ. ಇನ್ನೂ ಹಗ್ಲತ್ನಾಗ ಮತ್ತು ಮುಂದಿನ ಇನ್ನೂ ವಿಡಿಯೋ ಅದಾವೆ. ಮುಂದಿನ ಕಂಟಿನ್ಯೂ ವಿಡಿಯೋದಾಗ ತೋರಿಸ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಮತ್ತು ಹೆಂಗೆ ಐತೆ ಅನ್ನೋದು ಆಮೇಲೆ ಹೇಳ್ತೀನಿ ನಿಮ್ಗೆ. ಇನ್ನಾಗಿ ಇನ್ನೊಂದು ಪಾರ್ಟ್ ವಿಡಿಯೋ ಮಾಡ್ತೀನಿ ರೀ, ಯಾವ ರೀತಿ ದರ್ಶನ ಆಯಿತು ಮತ್ತು ಹೊಳ್ಳಿ ಬರುವಾಗ ಹೆಂಗೆ ಬಂದಿದೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಧನ್ಯವಾದಗಳು.